ಕಾಡಿನ ನಿಜವಾದ ಸ್ನೇಹ. ಹಸಿರು ಮರಗಳಿಂದ ತುಂಬಿದ ಒಂದು ದೊಡ್ಡ ಕಾಡಿತ್ತು. ಆ ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ಸಂತೋಷವಾಗಿ ಬದುಕುತ್ತಿದ್ದರು. ಅಲ್ಲಿ ಒಂದು ಚಿಕ್ಕ ಮೊಲ ಇತ್ತು. ಅದರ ಹೆಸರು ಚಿನ್ನು. ಚಿನ್ನು ತುಂಬಾ ಚುರುಕು ಮತ್ತು ಕುತೂಹಲದಿಂದ ಕೂಡಿತ್ತು. ಅದಕ್ಕೆ ಕಾಡಿನ ಎಲ್ಲಾ ಕಡೆ ಓಡಾಡುವುದು ತುಂಬಾ ಇಷ್ಟ. ಆ ಕಾಡಿನಲ್ಲೇ ಒಂದು ನಿಧಾನವಾಗಿ ನಡೆಯುವ ಆಮೆ ಕೂಡ ಇತ್ತು. ಅದರ ಹೆಸರು ಧೀರು. ಧೀರು ತುಂಬಾ ಶಾಂತ ಸ್ವಭಾವದವನು. ಎಲ್ಲಾ ಪ್ರಾಣಿಗಳಿಗೂ ಅವನು ಒಳ್ಳೆಯ ಸಲಹೆಗಳನ್ನು ಕೊಡುತ್ತಿದ್ದ. ಒಂದು ದಿನ ಬೆಳಗ್ಗೆ ಚಿನ್ನು ಕಾಡಿನಲ್ಲಿ ಆಟವಾಡುತ್ತಾ ಓಡಾಡುತ್ತಿತ್ತು. ಆಗ ಅದು ಧೀರುವನ್ನ ನೋಡಿ ನಕ್ಕು ಹೇಳಿತು, ಅಯ್ಯೋ ಧೀರು, ನೀನು ಯಾವಾಗಲೂ ಇಷ್ಟು ನಿಧಾನವಾಗಿ ನಡೆಯುತ್ತೀಯಲ್ಲ. ನೋಡಿದ್ರೆ 1 ನಿಮಿಷದಲ್ಲಿ ಈ ಕಾಡನ್ನೇ ಸುತ್ತಿ ಬರುತ್ತೇನೆ. ಧೀರು ನಗುತ್ತಾ ಹೇಳಿತು, ಚಿನ್ನು, ವೇಗ ಇದ್ದರೆ ಒಳ್ಳೆಯದೇ, ಆದರೆ ಜೀವನದಲ್ಲಿ ಸಹನೆ ಮತ್ತು ಬುದ್ಧಿಯೂ ಮುಖ್ಯ. ಚಿನ್ನು ಅದನ್ನು ಕೇಳಿ ಸ್ವಲ್ಪ ನಗಿತು. ಆದರೆ ಅದು ಧೀರುವನ್ನ ಇಷ್ಟಪಡುವುದರಿಂದ ಅವನ ಜೊತೆ ಮಾತನಾಡುತ್ತಲೇ ಇತ್ತು. ಆ ಕಾಡಿನಲ್ಲಿ ಇನ್ನೂ ಹಲವಾರು ಪ್ರಾಣಿಗಳಿದ್ದವು. ಒಂದು ಜಿಂಕೆ, ಒಂದು ಮಂಗ, ಒಂದು ಅಳಿಲು ಮತ್ತು ಒಂದು ಆನೆ. ಎಲ್ಲರೂ ಒಟ್ಟಿಗೆ ಕಾಡಿನಲ್ಲಿ ಸಂತೋಷದಿಂದ ಬದುಕುತ್ತಿದ್ದರು. ಒಂದು ದಿನ ದೊಡ್ಡ ಗಾಳಿ ಮತ್ತು ಮಳೆ ಬಂತು. ಮರಗಳು ಜೋರಾಗಿ ಅಲುಗಾಡುತ್ತಿದ್ದವು. ಮಳೆಯ ನೀರು ಕಾಡಿನೊಳಗೆ ಹರಿದು ಬರುತ್ತಿತ್ತು. ಚಿಕ್ಕ ಪ್ರಾಣಿಗಳು ಎಲ್ಲವೂ ಭಯಪಟ್ಟು ಓಡಾಡತೊಡಗಿದವು. ಆ ಸಮಯದಲ್ಲಿ ಒಂದು ಚಿಕ್ಕ ಅಳಿಲು ಮಳೆಯ ನೀರಿನ ಹಳ್ಳದಲ್ಲಿ ಸಿಕ್ಕಿಕೊಂಡಿತು. ಅದು ಹೊರಬರಲು ತುಂಬಾ ಪ್ರಯತ್ನ ಮಾಡುತ್ತಿತ್ತು, ಆದರೆ ಸಾಧ್ಯವಾಗುತ್ತಿರಲಿಲ್ಲ. ಚಿನ್ನು ಅದನ್ನು ನೋಡಿ ತಕ್ಷಣ ಓಡಿ ಬಂತು. ಭಯಪಡುಬೇಡ, ನಾನು ನಿನ್ನನ್ನು ಉಳಿಸುತ್ತೇನೆ ಎಂದು ಹೇಳಿತು. ಆದರೆ ನೀರು ತುಂಬಾ ಜೋರಾಗಿತ್ತು. ಚಿನ್ನಿಗೆ ಒಬ್ಬಂಟಿಯಾಗಿ ಅಳಿಲನ್ನು ಉಳಿಸುವುದು ಕಷ್ಟವಾಯಿತು. ಅಷ್ಟರಲ್ಲಿ ಧೀರು ಕೂಡ ನಿಧಾನವಾಗಿ ಅಲ್ಲಿ ಬಂತು. ಅವನು ಪರಿಸ್ಥಿತಿಯನ್ನು ಗಮನಿಸಿ ಒಂದು ಯೋಚನೆ ಮಾಡಿತು. ಚಿನ್ನು, ನೀನು ಆ ಮರದ ಕೊಂಬೆಯನ್ನು ತಂದುಕೊಡು ಎಂದು ಧೀರು ಹೇಳಿತು. ಚಿನ್ನು ತಕ್ಷಣ ಓಡಿ ಒಂದು ದೊಡ್ಡ ಕೊಂಬೆ ತಂದುಕೊಟ್ಟಿತು. ಧೀರು ಆ ಕೊಂಬೆಯನ್ನು ನೀರಿನ ಹಳ್ಳದ ಕಡೆ ಇಟ್ಟಿತು. ಅಳಿಲು ಆ ಕೊಂಬೆಯ ಮೇಲೆ ಹತ್ತಿಕೊಂಡು ನಿಧಾನವಾಗಿ ಹೊರಬಂತು. ಅಳಿಲು ಬಹಳ ಸಂತೋಷಪಟ್ಟಿತು. ಧನ್ಯವಾದಗಳು, ನೀವಿಬ್ಬರೂ ನನ್ನ ಜೀವ ಉಳಿಸಿದ್ದೀರಿ ಎಂದು ಹೇಳಿತು. ಆ ಸಮಯದಲ್ಲಿ ಮಂಗ, ಜಿಂಕೆ ಮತ್ತು ಇತರ ಪ್ರಾಣಿಗಳು ಕೂಡ ಅಲ್ಲಿ ಸೇರಿಕೊಂಡವು. ಎಲ್ಲರೂ ಚಿನ್ನು ಮತ್ತು ಧೀರುವನ್ನ ಮೆಚ್ಚಿಕೊಂಡರು. ಆನೆ ಹೇಳಿತು, ನಾವು ಎಲ್ಲರೂ ಒಟ್ಟಿಗೆ ಇದ್ದರೆ ಯಾವ ಸಮಸ್ಯೆಯನ್ನಾದರೂ ಎದುರಿಸಬಹುದು. ಆ ದಿನದಿಂದ ಚಿನ್ನು ಒಂದು ವಿಷಯ ಕಲಿತುಕೊಂಡಿತು. ಕೇವಲ ವೇಗ ಇದ್ದರೆ ಸಾಕಾಗುವುದಿಲ್ಲ. ಬುದ್ಧಿ, ಸಹನೆ ಮತ್ತು ಸ್ನೇಹ ಕೂಡ ಬಹಳ ಮುಖ್ಯ. ಚಿನ್ನು ಧೀರುವನ್ನ ನೋಡಿ ಹೇಳಿತು, ಧೀರು, ನಾನು ಮೊದಲು ನಿನ್ನನ್ನು ಹಾಸ್ಯ ಮಾಡಿದ್ದಕ್ಕೆ ಕ್ಷಮಿಸು. ಇಂದು ನಿನ್ನ ಬುದ್ಧಿಯಿಂದ ನಾವು ಅಳಿಲನ್ನು ಉಳಿಸಿದ್ದೇವೆ. ಧೀರು ನಗುತ್ತಾ ಹೇಳಿತು, ಸ್ನೇಹದಲ್ಲಿ ಕ್ಷಮೆ ಮತ್ತು ಸಹಾಯ ಮುಖ್ಯ. ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡಿದರೆ ನಮ್ಮ ಕಾಡು ಇನ್ನೂ ಸಂತೋಷವಾಗಿರುತ್ತದೆ. ಆ ದಿನದಿಂದ ಎಲ್ಲಾ ಪ್ರಾಣಿಗಳು ಇನ್ನೂ ಹೆಚ್ಚು ಒಟ್ಟಿಗೆ ಸಮಯ ಕಳೆಯತೊಡಗಿದವು. ಯಾರಿಗಾದರೂ ಸಮಸ್ಯೆ ಬಂದರೆ ಎಲ್ಲರೂ ಸೇರಿ ಪರಿಹಾರ ಕಂಡುಕೊಳ್ಳುತ್ತಿದ್ದರು. ಕಾಡಿನಲ್ಲಿ ಮತ್ತೆ ಶಾಂತಿ ಮತ್ತು ಸಂತೋಷ ತುಂಬಿತು. ಚಿನ್ನು ಮತ್ತು ಧೀರು ಉತ್ತಮ ಸ್ನೇಹಿತರಾದರು. ಅವರು ಪ್ರತಿದಿನ ಕಾಡಿನಲ್ಲಿ ಹೊಸ ಸಾಹಸಗಳನ್ನು ಅನುಭವಿಸುತ್ತಿದ್ದರು. ಆ ಕಾಡಿನ ಪ್ರಾಣಿಗಳು ಒಂದು ಮುಖ್ಯ ಪಾಠವನ್ನು ಕಲಿತವು. ನಿಜವಾದ ಸ್ನೇಹ ಮತ್ತು ಸಹಕಾರ ಇದ್ದರೆ ಯಾವುದೇ ಕಷ್ಟವನ್ನು ನಾವು ಜಯಿಸಬಹುದು. ಆ ಹಸಿರು ಕಾಡಿನಲ್ಲಿ ಪ್ರಾಣಿಗಳ ಸ್ನೇಹದ ಕಥೆ ಎಲ್ಲರಿಗೂ ಒಂದು ಸುಂದರ ಉದಾಹರಣೆಯಾಗಿ ಉಳಿಯಿತು. ನೀತಿ: ಒಟ್ಟಿಗೆ ಕೆಲಸ ಮಾಡಿದರೆ ಯಾವ ಸಮಸ್ಯೆಯನ್ನಾದರೂ ಸುಲಭವಾಗಿ ಪರಿಹರಿಸಬಹುದು.